ಮೋದಿ ಒಂದು ವಿಷ್ಣುನ ಅವತಾರ, ಆ ಪ್ರಾಪರ್ ವಿಷ್ಣು ಶ್ರೀಕೃಷ್ಣ ಆಗೋಣ, ರಾಮ ಆಗೋಣ, ಮೋದಿ ಅವತಾರ, ಮೋದಿ ಅವ್ರ ದೇವ್ರ ಅವತಾರ ಇದೆ. ಅದಕ್ಕೆ ನಾವು ಮೋದಿ ಕಡೆಯಿಂದ ಇದು ಮಾಡ್ತೇವೆ. ಪ್ರಧಾನಿ ಮೋದಿ 75 ವರ್ಷ ಜನ್ಮದಿನ, ಸಿಬಿ ಗೆಲುವಿನ ಹರಕೆ ತೀರಿಸಲು ಹಾಗೂ ಡಿಬಾಸ್ ಬಿಡುಗಡೆಗೆ ಹರಕೆ ಹೊತ್ತು ತುಳಜಾಪುರ ಭವಾನಿ ದೇವಸ್ಥಾನಕ್ಕೆ ಪಾದಯಾತ್ರೆ. ಮೋದಿ ಫೋಟೋ ಹಿಡಿದು ತಾಯಿ ಭವಾನಿ ದರ್ಶನಕ್ಕೆ ಹೊರಟ ಯುವ ತಂಡ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಬೆನಚಿಂಚೋಳಿ ಗ್ರಾಮದಿಂದ ಯುವಕರ ತಂಡವು ಪ್ರತಿ ವರ್ಷ ಪಾದಯಾತ್ರೆ ನಡೆಸುತ್ತಾರೆ. ಹಿಂದೆ ದೇಶದ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿಯವರು 75 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ಆರ್ಸಿಬಿ ಗೆಲುವಿಗೆ ಹರಕೆ ಹೊತ್ತು ಪಾದಯಾತ್ರೆ ನಡೆಸಿದರು. ಈಗ ನಟ ದರ್ಶನ್ ಬಿಡುಗಡೆಗೆ ಹರಕೆ ಹೊತ್ತು ಪಾದಯಾತ್ರೆ ಮಾಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಇದೇ ತಂಡದ ಆನಂದ್ ನಂದಿ ಎಂಬ ಯುವಕನ ಆಸೆಯೂ ಇತ್ತು, ಆದರೆ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಅವರು ನಮ್ಮ ನಡುವೆ ಇಲ್ಲ, ಅವರಿಗಾಗಿಯೂ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದೇವೆ ಎಂದಿದ್ದಾರೆ. ಹಾಗೂ ವಿಶೇಷವಾಗಿ ಇವರ ಬ್ಯಾಗ್ ಅನ್ನು ಇಡುವ ವಾಹನದ ಸುತ್ತಲೂ ಧ್ವಜಗಳನ್ನ ಹಾಕಿ ಮೋದಿ ಶ್ರೀರಾಮನ ಮುಂತಾದ ಫೋಟೋಗಳನ್ನ ಅಳವಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೆನ ಚಿಂಚೋಳಿ ಗ್ರಾಮದ ಯುವಕರು ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಮತ್ತೆ ಈ ವರ್ಷ ಏನಂದ್ರೆ ನಮ್ಗೆ ಬಹಳ ವಿಶೇಷವಾದ ದಿನ. ನಮ್ಮ ದೇಶದ ಗೌರವಾನ್ವಿತವಾದ ಪ್ರಧಾನಮಂತ್ರಿಯಾದಂಥ ಶ್ರೀ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ನಿಮಿತ್ತ ನಾವೇನಪ್ಪ ಅಂದ್ರೆ ತುಳಜಾಪುರ ಪಾದಯಾತ್ರೆ ಒಂದು ಸಂಕಲ್ಪ ಮಾಡಿದೆವು ಹೋಗ್ಬೇಕಂತೇಳಿ. ಅದು ಏನಂದ್ರೆ ವಿಶೇಷ, ಅವರಿಗೆ ಒಂದು ದೇಶ ಕಾಯುವಂಥ ಶಕ್ತಿ ಕೊಡಲಿ, ಅವ್ರಿಗೆ ಹಿಂಗೆ ಉನ್ನತ ಹುದ್ದೆಯಲ್ಲಿ ಅವರು ಇರಲಿ, ಅವ್ರು ನಮ್ಮ ದೇಶ ಅವ್ರು ಒಂದು 75 ಆಗಣ ಅವ್ರು ಇಳಿತಾರಂಬೋದೊಂದು ನಮ್ಮಲ್ಲಿ ಭಯ ಇದೆ. ಅದು ಆ ರೀತಿ ಏನೂ ಆಗಬಾರ್ದು, ಅವ್ರು ಇರಬೇಕು. ಅವ್ರು ಹೋದ್ರಂದ್ರೆ ಮತ್ತೆ ಮುಂದೆ ಮೋದಿ ಬರಬೇಕು. ಹಾಗೆ ಹುಡುಗರದ್ದು ಒಂಥರ ಕಾಯ್ತಿದೆ ಡಿ ಬಾಸ್ ಅವರು ಹೊರಗಡೆ ಬರ್ಬೇಕಂತೇಳಿ. ಹಾಗೆ ಮತ್ತು ಮೋದಿ ಅವ್ರಿಗೆ ಒಳ್ಳೇದಾಗಲಿ, ಎಲ್ಲ ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂತೇಳಿ ನಾವು ಏನು ಪಾದಯಾತ್ರೆ ಮಾಡಿದ್ದೆವು. ವಿಶೇಷದ ಇವತ್ತು 75ನೇ ಹುಟ್ಟುದ ಹಬ್ಬದ್ದು ನಿಮಿತ್ತವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಬೆಂಚುಂಚೋಳಿ ಯುವಕರು ಈಗ 200 ಯುವಕರು ಇದ್ದಾರೆ. ಅವರು ಒಬ್ಬೊಬ್ರು RCB ಗೆದ್ದಿ ಸಲಕ್ಕೆ, ಒಬ್ಬೊಬ್ರು RCB ಅಭಿಮಾನಿಗಳು ಅವ್ರಲಿಂದ ನಡೆದಾರ. ಹಿಂಗೆಲ್ಲ ನಾವು ವಿಚಾರದಿಂದ ನಡೆದಿದ್ದೆವು. ಎಲ್ಲ ಒಳ್ಳೇದಾಗಲಿ, ನಾಡಿನ ಜನತೆಗೆಲ್ಲ ಒಳ್ಳೇದಾಗಲಿ. ಇಲ್ಲ, ನಮ್ದು ಈಗ ನಂದು 15ನೇ ವರ್ಷದ ಪಾದಯಾತ್ರೆ ಇದೆ. ಇದು 15 ವರ್ಷ ನಡೆದು ಇದು ಒಂದು ವಿಶೇಷ ಪಾದಯಾತ್ರೆ ಅಂದಂಗೆ. ಯಾಕೆ ಮೋದಿಜಿ ಅವ್ರದ್ದು ಅವು ಜೋ ರಾಮ್ಕುಲ ಆಯೇಗ ಮುನ್ಕುಲ ಆಯೇಗ ಅಂದಂಗೆ, ಮೋದಿ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಅವರು ಮೋದಿ ಅಂದ್ರೆ ಒಂದು ಪಕ್ಷ ಅಲ್ಲ, ಯಾವುದೇ ಏನೂ ಇಲ್ಲ. ಮೋದಿ ಅಂದ್ರೆ ಒಂದು ನಾವು ಈಗ ನಮ್ಮ ಭಗವದ್ಗೀತೆಯಲ್ಲಿ ಇದೆ, ಯಾರು ಧರ್ಮದ ಕೆಲಸ ಮಾಡ್ತಾರ ಅವ್ರಿಂದ ಇರುವಂತಂದಂಗೆ ಇದೆ. ಅದಕ್ಕೆ ನಾವೇನಪ್ಪ ಅಂದ್ರೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಮೋದಿ ಪಕ್ಷ ಅಲ್ಲ, ಮೋದಿ ಒಂದು ವಿಷ್ಣುನ ಅವತಾರ, ಆ ಪ್ರಾಪರ್ ವಿಷ್ಣು ಶ್ರೀಕೃಷ್ಣ ಆಗೋಣ, ರಾಮ ಆಗೋಣ, ಮೋದಿ ಅವತಾರ, ಮೋದಿ ಅವ್ರ ದೇವ್ರ ಅವತಾರ ಇದೆ. ಅದಕ್ಕೆ ನಾವು ಮೋದಿ ಕಡೆಯಿಂದ ಇದು ಮಾಡ್ತೇವೆ. ನಮಗೇನು ಯಾರು ಹೇಳಿಲ್ಲ, ಯಾರು ಬಿಟ್ಟಿಲ್ಲ. ನಮ್ಮ ಸ್ವಇಚ್ಛೆಲಿಂದ ನಾವೇನು ಯಾರು ಇಲ್ಲಿಂದ ನಿರೀಕ್ಷೆ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಭಕ್ತಿಲಿಂದ ನಾವು ನಡೆದಿದ್ದೆವು. ಮೋದಿ ಮ್ಯಾಗ ಅಭಿಮಾನ ಸಲಕ್ಕೆ ನಾವು ನಡೆದಿದ್ದೆವು. 5 ದಿವಸ ತನಕ ಇರುತ್ತೆ. 5 ದಿವಸ ಹುಣ್ಣಿಮೆ ದಿನ ಹೋಗಿ ರೀಚ್ ಆಗ್ತೀವಿ. ಹಾ, बोल भवानी माता की जय, ताई राधा, जय श्री राम, जय श्री राम. ಈ ನಮ್ಮ ಬೆಂಚುಂಚೋಳಿ ಗ್ರಾಮದಿಂದ ಒಂದು 300-400 ಜನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. 3-4 ದಿನದಿಂದ ನಾವಲ್ಲಿ ರೀಚ್ ಆಗ್ತೇವೆ. ಆ ತಾಯಿ ತುಳಜಾಪುರ ಅಂಬಾ ಭವಾನಿ ಎಲ್ಲ ನಮ್ಮ ರೈತರಿಗೆ ಅತಿವೃಷ್ಟಿ ಮಳೆ ಬಿದ್ದ ಕಡೆ ಹಾನಿಯಾಗಿದೆ. ಎಲ್ಲಾ ರೀತಿಯಿಂದ ರೈತರಿಗೆ ಏನಪ್ಪಾ ಅಂದ್ರ ಒಳ್ಳೆ ರೀತಿಯಿಂದ ಒಂದು ಆಶೀರ್ವಾದ ಕೊಡಂತೇಳಿ ಆ ಭವಾನಿ ಮಾತಾದಲ್ಲಿ ನಾವು ಕಳ್ಳೆಯಿಂದ ಕೇಳ್ಕೊಳ್ತಾ ಇದ್ದೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ ಸದಾನಂದ ಪತ್ರಿ 9019078988.